ನಮಸ್ಕಾರ ಬೆಂಗಳೂರು. ನಾನಿವತ್ತು ಕಲಾಸಿಪಳ್ಯದ ಕುಂಬಾರಗುಂಡಿಯಲ್ಲಿದ್ದೇನೆ. ಕುಂಬಾರಗುಂಡಿಯಲ್ಲಿ ಯಾವುದೇ ಆಫೀಸ್ ಇರಲಿ, ಯಾವುದೇ ಒಂದು ಫ್ಯಾಕ್ಟ್ರಿಗಳಿರಲಿ, ಮೇನ್ ಬೇಕಾಗಿರ್ತಕ್ಕಂಥದ್ದು ಶಟರ್ಗಳು. ಶಟರ್ಗಳನ್ನ ನಾವು ಹಾಕ್ಬೇಕಾದ್ರೆ ಮತ್ತೆ ಹಾಕಾದ್ಮೇಲೆ ರಿಪೇರಿ ಬಂದ್ರೆ ಅಥವಾ ವೆರೈಟಿ ನಾವು ಶಟರ್ಗಳು ಬೇಕು ಅಂತ ಹೇಳಿದ್ರೆ ನಾವು NS ಎಂಟರ್ಪ್ರೈಸಸ್ ಕುಂಬಾರಗುಂಡಿ ಬಂದ್ರೆ ಇವೆಲ್ಲ ಕೂಡ ಸಿಗುತ್ತೆ. ಅದು ಸೆಕೆಂಡ್ ಹ್ಯಾಂಡ್, ಫಸ್ಟ್ ಹ್ಯಾಂಡ್ ಕೂಡ ಸಿಗುತ್ತೆ. ನಾವಿವಾಗ ಸೆಕೆಂಡ್ ಹ್ಯಾಂಡ್ ಶಟರ್ ಅಂಗಡಿಯಲ್ಲಿ ನಾವಿದ್ದೇವೆ. ಬನ್ನಿ, ಇಲ್ಲಿ ಏನ್ ಕಾಸ್ಟು, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ಕಮಾನ್. ನೋಡಿ ಸರ್, ನಮ್ಮ ಹತ್ರ 3 ಅಡಿ ಶಟ್ರಿಯಿಂದ 3 ಅಡಿ, 4 ಅಡಿ, 5 ಅಡಿ, 6 ಅಡಿ ಅಲ್ಲಿದೆ ನೋಡಿ, 7 ಅಡಿ ಅಲ್ಲಿದೆ. ನೀವು ಅಂಗಡಿ ಏನ್ ಸೈಜ್ ಅಂಗಡಿ ಕಟ್ಟಿರ್ತೀರಾ ಆ ಸೈಜ್ಗೆ ನಾವು ಸೈಜ್ ಕೊಡ್ತೀವಿ. ನಿಮ್ಗೆ ನಿಮ್ಮ ಹತ್ರ ಶಟ್ರಿ ಇದೆ, ಸರ್ವಿಸ್ ಮಾಡ್ಬೇಕಾ, ನಾವು ಕಳಿಸ್ಕೊಡ್ತೀವಿ. ನಿಮ್ಗೆ ಎಲ್ಲಾ ಕಡೆಯಿಂದ ನಮ್ಮ ಹತ್ರ ಸರ್ವಿಸ್ ಸಿಗುತ್ತೆ. 10 ಅಡಿ ಶಟ್ರು ಬೇಕು, 9 ಅಡಿ ಶಟ್ರು ಬೇಕು, 20 ಅಡಿ ಬೇಕನ್ನೋ ಸಿಗುತ್ತೆ ನಮ್ಮ ಹತ್ರ. ಸೈಜ್ ಬಗ್ಗೆ ಏನ್ ಮಾತಾಡಂಗೆ ಎಲ್ಲಾ ಸೈಜ್ ಸಿಗುತ್ತೆ ನಮ್ಮ ಹತ್ರ. ನಿಮ್ ಹತ್ರ ಏನೋ ಸ್ವಲ್ಪ ಟಚ್ ಆಯ್ತು, ಶಟ್ರು ಹೋಗ್ತಾ ಇಲ್ಲ ಸರ್, ಬರ್ತಾ ಇಲ್ಲ ಸರ್, ಇದು ತುಂಬಾ ಪ್ರಾಬ್ಲಮ್ ಬರುತ್ತೆ. ನಿಮ್ಗೆ ಫಿಟ್ಟಿಂಗ್ ಅವ್ರು ತುಂಬಾ ಜಾಸ್ತಿ ದುಡ್ಡು ಇಸ್ಕೋತಾರೆ ನಿಮ್ ಹತ್ರ. ಈ ತರ ಹೇಳಿ ಹಿಂಗಾಗಿದೆ ಹಂಗಾಗಿದೆ ಅಂತ. ಅದಕ್ಕೂ ನಾವು ನೀಟಾಗಿರೋ ಚಾನಲ್ ಕೊಡ್ತೀವಿ ನೋಡಿ. ನಮ್ಮ ಹತ್ರ ನೀಟಾಗಿರೋ ಚಾನಲ್ ಈ ತರ ಸಿಗುತ್ತೆ. ಎಲ್ಲ ಶಟ್ರ್ ಅಂದ್ರೆ ನಿಮ್ಗೆ ಎಲ್ಲಾ ಸಟ್ಟೆ ಕೊಟ್ಬಿಡ್ತೀವಿ. ಬರೀ ನೀವು ನಟ್ ಬೋಲ್ಟ್ ತಗೋಬೇಕಷ್ಟೇ, ಅದು ಹಾರ್ಡ್ವೇರ್ ನಲ್ಲಿ ಸಿಗ್ಬಿಡುತ್ತೆ. ನಟ್ ಬೋಲ್ಟ್ ತಗೊಳ್ಳಿ, ಫಿಟ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಅವ್ರು ಇಲ್ಲ ಅಂತ ಹೇಳಿ ನಾವೇ ಕಳಿಸ್ಕೊಡ್ತೀವಿ. ಅದೆಲ್ಲ ನಮ್ ಗ್ಯಾರಂಟಿ, ಫಿಟ್ಟಿಂಗ್ ಅಷ್ಟೇ ಇರುತ್ತೆ. ಮೇಕಿದ್ ಬನ್ನಿ, ಚಾನಲ್ ಪ್ಲೇಟ್ ತೋರಿಸ್ತೀನಿ ನೋಡಿ. ಸರ್, ತುಂಬಾ ಜನ ಏನ್ ಹೇಳ್ತಾರೆ, ಸರ್ ತಗೊಂಡೋಗ್ತೀವಿ, ಸ್ಪ್ರಿಂಗ್ ಸರಿ ಇಲ್ಲ, ಮೇಲ್ಗಡೆ ಹೋಗಲ್ಲ, ಕೆಳಗಡೆ ಬರಲ್ಲ ಅಂತ ತುಂಬಾ ಈ ತರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೂ ನಮ್ ಸ್ಪ್ರಿಂಗ್ ಹೊಸದು ಗ್ಯಾರಂಟಿ ಕೊಡಲ್ಲ, ನಾನು ಹಳೇದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಸ್ಪ್ರಿಂಗ್ ನೋಡಿ ಎಷ್ಟ್ ಫ್ರೀ ಇದೆ, ಎಷ್ಟ್ ಫ್ರೀ ಇರಲ್ಲ, ಹಿಂಗ ಅಲ್ಲಾಡಲ್ಲ. ನಮ್ಮ ಹತ್ರ ಅದೆಲ್ಲ ಗ್ಯಾರಂಟಿ. ಸ್ಪ್ರಿಂಗ್ ಕಟ್ ಆಯ್ತು, ತಗೊಬನ್ನಿ, ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ನಿಮಗೇನಾದ್ರೂ ಈ ಒಂದು ಶಟರ್ ಬೇಕು ಅಂತ ಹೇಳಿದ್ರೆ ಕಲಾಸಿಪಳ್ಯದಲ್ಲಿ ಇರೋ ಈ ಒಂದು NS ಎಂಟರ್ಪ್ರೈಸ್ ಗೆ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.